ಇನ್ನೇನು ಕೆಲವ್ರನ್ನ ನೀವು ನೋಡ್ಬೋದು ತುಂಬ ಆಧ್ಯಾತ್ಮದ ಒಂದು ನಡೆಸ್ತಾ ಇರ್ತಾರೆ, ಅಂದರೆ ಆಧ್ಯಾತ್ಮದ ಕಡೆಗೆ ಹೋಗಬೇಕು ಅಂತಿರ್ತಾರೆ. ಅವರಿಗೂ ಸಮೇತ ಕೆಲವರಲ್ಲಿ ಯಾರು ಮಾಂತ್ರಿಕ ಬಾಧೆ ತಾಂತ್ರಿಕಗಳನ್ನು ಮಾಡಿಸಿದಂತಹ ಸಂದರ್ಭದಲ್ಲಿ ಅದು ದೇವಸ್ಥಾನದ ಪೂಜಾರಿಗಳೇ ಆಗಿರ್ಬೋದು, ಒಂದು ಮಠದ ಇವರುಗಳೇ ಆಗಿರ್ಬೋದು, ಅಂಥವರಿಗೂ ಸಮೇತ ಕಾಡಾಟವನ್ನು ಮಾಡಿಸ್ತಾರೆ. ಹಾಗಾಗಿ ಯಾರಿಗೇ ಮಾಂತ್ರಿಕ ಬಾಧೆ ಆಗಲಿ ಅಥವಾ ನಕಾರಾತ್ಮಕ ಶಕ್ತಿಗಳ ಸಮಸ್ಯೆ ಇದ್ದಂತಹ ಸಂದರ್ಭದಲ್ಲಿ ನಾವು ಯೋಚನೆ ಮಾಡಬೇಕು. ನಮ್ಮದ ಅಲ್ಲದೆ ಇರುವಂಥ ಎಷ್ಟೋ ಆಲೋಚನೆಗಳು ನಮಗೆ ಬರ್ತಾನೆ ಇರುತ್ತೆ. ಸೊ ಅದನ್ನು ನಾವು ನೋಡ್ಕೋಬೇಕಾಗುತ್ತೆ. ಹಾಗೆ ನಿಮ್ಮ ಮನೆಯಲ್ಲಿ ಇರುವಂತಹ ಒಂದು ತುಳಸಿ ಗಿಡ ಅಂತ ಏನಿದೆ, ಆ ತುಳಸಿ ಗಿಡಗಳು ಅಥವಾ ಬೇರೆ ಯಾವುದೇ ಗಿಡಗಳು ಸಮೇತ ಅಲ್ಲಿ ಒಣಗಲಿಕ್ಕೆ ಶುರು ಆಗ್ತಾ ಇರುತ್ತೆ. ನಿಮ್ಮ ಮನೆಯಲ್ಲಿ ಯಾವುದೇ ಒಂದು ಗಿಡಗಳನ್ನು ಹಾಕಿದರೂ ಸಮೇತ ಆ ಗಿಡಗಳು ಫಲಕಾರಿಯಾಗಿರುವಂಥ ಹೂ ಕೊಡಲ್ಲ. ಈಗ ಒಂದು ಮಲ್ಲಿಗೆ ಹೂವನ್ನು ಹಾಕಿರ್ತೀರಿ, ಆ ಮಲ್ಲಿಗೆ ಹೂವು ಹಾಕಿದರೂ ಸಮೇತ ಅಥವಾ ಒಂದು ಗಿಡವನ್ನು ಹಾಕಿದರೂ ಸಮೇತ ಅದು ಹೂವೇ ಕೊಡಲ್ಲ, ಬೇರೆಲ್ಲ ಕೊಡ್ತಾ ಇರುತ್ತೆ ಬೇರೆ ಕಡೆಗೆ. ಆದರೆ ನಿಮ್ಮ ಕಡೆಗೆ ಒಂದು ಗಿಡ ಸಮೃದ್ಧಿಯಾಗಿ ಬರಲ್ಲ. ಕೆಲವರಿಗೆ ನೀವು ನೋಡಬೇಕು, ಇಂತಹ ನೆಗೆಟಿವ್ ಎನರ್ಜಿ ಇಶ್ಯೂಸ್ ಇದ್ದವರಿಗೆ ಆ್ಯಂಡ್ ಬ್ಲ್ಯಾಕ್ ಮ್ಯಾಜಿಕ್ ಇದ್ದಕ್ಕಿದ್ದಂಗೆ ವೆಯ್ಟು ಸಿಕ್ಕಾಬಟ್ಟೆ ಜಾಸ್ತಿ ಆಗೋದು. ಕೆಲವರು ಹೇಳ್ತಾರೆ ಅವಳು ತುಂಬ ತಿಂತಾ ಇದ್ದಾಳೆ ಅಥವಾ ಅವನು ತುಂಬ ತಿಂತಾ ಇದ್ದಾನೆ, ತುಂಬ ಕಪ್ಪಾಗಿ ತುಂಬ ದಪ್ಪ ಆಗಿ ಸಿಕ್ಕಾಬಟ್ಟೆ ತೇಗು ಬರ್ತಾನೇ ಇರುತ್ತೆ ಮೇಡಮ್. ಅವರಿಗೆ ಎಷ್ಟು ಹೇಳಿದ್ರೂ ಅರ್ಥ ಮಾಡ್ಕೊಳ್ಳಲ್ಲ. ಕೆಲವ್ರನ್ನ ನೀವು ನೋಡ್ಬೋದು ಮನೆಯಲ್ಲಿ ಮಾಡೋದಿಲ್ಲ, ಇವತ್ತಿನ ದಿನ ಸ್ವಿಗ್ಗಿ ಝೊಮ್ಯಾಟೊ ಅಂತೆಲ್ಲ ಬಂದಿದೆ, ಅದರಿಂದ ಆರ್ಡ್ರ್ ಮಾಡಿ ತಿನ್ನುವಂಥದ್ದು ಆಗಿದೆ. ಯಾಕಂದರೆ ಇವತ್ತಿನ ದಿನ ನಾವು ವೈಜ್ಞಾನಿಕವಾಗಿ ಮಾತ್ರ ನೋಡ್ತಿದ್ದೀವಿ. ಒಂದು ಮಂತ್ರ ಜಪ ತಪ ಅನುಷ್ಠಾನಗಳಿಗೆ ಯಾವುದಕ್ಕೂ ನಾವು ಒತ್ತನ್ನು ನೀಡ್ತಿಲ್ಲ. ಹಾಗಾಗಿ ಇವೆಲ್ಲವೂ ಸಮಸ್ಯೆ ಉಂಟಾಗೋದು. ಹಾಗೆ ಯಾವಾಗ ನಿಮಗೆ ಒಂದು ಅಮಾವಾಸ್ಯೆಯ ದಿನ ಅಥವಾ ಹುಣ್ಣಿಮೆಯ ದಿನಗಳಲ್ಲಿ ಕೋಪ ಹಠ ಅನಾರೋಗ್ಯ ಉಂಟಾಗ್ತಾ ಇದೆ, ನೀವು ಒಂದಲ್ಲ ಎರಡು ಬಾರಿ ಅರ್ಥ ಮಾಡ್ಕೊಳ್ಳಿ. ಯಾರೇ ಈ ವಿಡಿಯೋಗಳನ್ನು ನೋಡಲಿ, ನಿಮ್ಮ ದೇಹದಲ್ಲಿ ಅಥವಾ ನಿಮ್ಮ ಫೈನಾನ್ಷಿಯಲಿ ಅಥವಾ ಮ್ಯಾರಿಡ್ ಲೈಫಲ್ಲಿ ಅಥವಾ ಕನ್ಸೀವ್ ಆಗೋಕ್ಕೆ ನಿಮಗೆ ಪ್ರಾಬ್ಲಮ್ ಆಗ್ತಾ ಇದೆ, ಅಥವಾ ನಿಮಗೆ ಯಾವುದೋ ಒಂದು ಪ್ರಾಪರ್ಟಿ ಬೈ ಮಾಡೋಕ್ಕೆ ಹೋಗಿರ್ತೀರಿ, ಆ ಪ್ರಾಪರ್ಟಿ ತೊಗೊಳಕ್ಕೆ ಹೋಗ್ತಾ ಇರ್ತೀರಿ, ಸುಮ್ಮನೆ ಮನೆಯಲ್ಲಿ ಕಿರಿಕಿರಿ, ಅಥವಾ ಒಂದು ಬ್ಯಾಂಕ್ ಲೋನ್ಗೆ ಹೋಗ್ತೀರಿ, ಆ ಬ್ಯಾಂಕ್ ಲೋನ್ ಆಗೋದೇ ಇಲ್ಲ, ಅಥವಾ ಪ್ರಾಪರ್ಟಿನ ಎಲ್ಲೋ ಒಂದು ಮಾರ್ಟಿಗೇಜ್ ಮಾಡಿರ್ತೀರಿ, ಅಥವಾ ಗೋಲ್ಡನ್ನು ತೊಗೊಂಡೋಗಿ ನೀವು ಫ್ಲಡ್ಜ್ ಮಾಡಿರ್ತೀರಿ, ಅದನ್ನು ನಾವು ರಿಲೀಸ್ ಮಾಡ್ಕೊಂಡು ಬರೋಕ್ಕೆ ಆಗಲ್ಲ. ಯಾವಾಗ ನಮಗೆ ಈ ಥರ ಎಲ್ಲ ಸಮಸ್ಯೆಗಳು ಬರುತ್ತೆ, ಒಂದಾದಮೇಲೆ ಒಂದು ರಿಪೀಟೆಡ್ ಆಗಿ ನಮಗೆ ಪ್ರಾಬ್ಲಮ್ಗಳು ಬರ್ತಾ ಇರುತ್ತೆ. ಅಂತಹ ಸಂದರ್ಭದಲ್ಲಿ ನೀವು ಅದನ್ನು ಯೋಚನೆ ಮಾಡಬೇಕು. ಫಸ್ಟ್ ಆಫ್ ಆಲ್ ನಾನು ಏನು ಹೇಳ್ತೀನಿ ಅಂದರೆ, ನಿಮಗೆ ಜಾತಕದಲ್ಲಿ ದಶಾ ಚೆನ್ನಾಗಿದೆ ಅಥವಾ ಏನು ಹೇಳ್ಬೋದು, ನಿಮಗೆ ಲಗ್ನ ಬಲನೂ ಚೆನ್ನಾಗಿದೆ, ಗುರುಬಲನೂ ಚೆನ್ನಾಗಿದೆ, ದೈವ ಬಲನೂ ಇದೆ ಅಂತ ಹೇಳಿದ ಮೇಲೆ ನಿಮಗೆ ಇಂತಹ ಒಂದು ಮಾಂತ್ರಿಕ ಬಾಧೆ ನಕಾರಾತ್ಮಕ ಶಕ್ತಿಗಳ ಸಮಸ್ಯೆ ನಿಮಗೆ ಬರಲಿಕ್ಕೆ ಸಾಧ್ಯನೇ ಇಲ್ಲ. ಇದು 100%. ಎಷ್ಟೋ ಜನ ಹೇಳ್ತಾರೆ, ಮೇಡಮ್ ನಾನು ಏನದು ಸಂಧ್ಯಾ ವಂದನೆ ಮಾಡ್ತಾ ಇದ್ದೀನಿ, ಆದರೂ ನನಗೆ ಯಾಕೆ ಪ್ರಾಬ್ಲಮ್ ಆಗ್ತಾ ಇದೆ ಅಂತ. ಸೊ ಅದು ಮುಂದಿನ ದಿನಗಳಲ್ಲಿ ಮಾತಾಡಬೇಕು ಅನ್ಕೋತೀರಿ. ಹಾಗೇನೇ ಎಷ್ಟೋ ಜನಕ್ಕೆ ನೀವು ನೋಡ್ಬೋದು, ಕಂಟಿನ್ಯೂಸ್ ಆಗಿ ಮಲ್ಕೊಂಡೇ ಇರ್ತಾರೆ, ಬೆಳಗ್ಗೆಯಿಂದ ಸಂಜೆ ತನಕನೂ ಮಲಗೇ ಇರ್ತಾರೆ, ತುಂಬ ತಲೆನೋವು ಅಂತ ಹೇಳುವಂಥದ್ದು, ತುಂಬ ತಲೆ ಸುತ್ತುತ್ತಾ ಇದೆ ಅಂತ ಹೇಳೋದು. ಆಮೇಲೆ ಕೆಲವರಿಗೆ ಕಿವಿಗೆ ಸಂಬಂಧಪಟ್ಟಂತಹ ತೊಂದರೆ, ಮೈಗ್ರೇನ್ಗೆ ಸಂಬಂಧಪಟ್ಟ, ಅಥವಾ ಕೆಲವರು ವರ್ಟಿಗೋ ಅಂತ ಹೇಳ್ತಾರೆ, ಸೊ ವರ್ಟಿಗೋ ಟ್ರೀಟ್ಮೆಂಟ್ ತೊಗೋತಾ ಇರ್ತಾರೆ, ಅಥವಾ ನರಕ್ಕೆ ಸಂಬಂಧಪಟ್ಟಂತಹ ಎಷ್ಟೋ ಸಮಸ್ಯೆಗಳು ಬ್ಲ್ಯಾಕ್ ಮ್ಯಾಜಿಕ್ ಆ್ಯಂಡ್ ನೆಗೆಟಿವ್ ಎನರ್ಜಿ ಇಶ್ಯೂಸಲ್ಲಿ ಇದು 100% ಆಗಿರುತ್ತೆ. ಕೆಲವರಿಗೆ ನೀವು ನೋಡ್ಬೋದು ಕೈ ಹೀಗೆ ನಡುಗ್ತಾ ಇರುತ್ತೆ, ಕೆಲವರಿಗೆ ಕುತ್ತಿಗೆ ನಡುಗುವಂಥದ್ದು, ಕೆಲವರಿಗೆ ಕಣ್ಣಿನ ಸಮಸ್ಯೆಗಳು, ಈ ಥರ ಕೆಲವರಿಗೆ ನೀವು ನೋಡ್ಬೋದು ಹಲ್ಲು, ಆ ಹಲ್ಲು ಅಲ್ಲಿ ಏನಿದೆ ಅಥವಾ ಬಾಯಿ ಏನಿದೆ, ಆ ಬಾಯಿಯ ಹಲ್ಲು ಏನಿದೆ ಅದರಲ್ಲಿ ಒಂಥರ ಬ್ಲೀಡಿಂಗ್ ಆಗ್ತಾ ಇರುತ್ತೆ. ನಮಸ್ತೆ ಮೇಡಮ್, ಪ್ಲೀಸ್ ಆನ್ಸರ್ ಮಾಡಿ. ಯಾವುದಕ್ಕೆ ಆನ್ಸರ್ ಮಾಡಬೇಕು ಅಶ್ವಿನಿ ಅವರೇ? ನಾನು ಸ್ಪಿರಿಚುವಲ್ ಸೈಂಟಿಸ್ಟು, ಆಸ್ಟ್ರಾಲಜರು, ಜೊತೆಗೆ ಬ್ಲ್ಯಾಕ್ ಮ್ಯಾಜಿಕ್ ನೆಗೆಟಿವ್ ಎನರ್ಜಿ ತೆಗೆಯುವಂಥ ತಾಂತ್ರಿಕ ನಾನು, ಜೊತೆಗೆ ಶ್ರೀ ಚಕ್ರ ಸಹಿತ ದಕ್ಷಿಣ ನಾಗಕಾಳಿಕಾ ದೇವಿಯ ಒಂದು ಆರಾಧಕಳು ಕ್ಷೇತ್ರವನ್ನು ಮಾಡ್ತಾ ಇದ್ದೀನಿ. ಸೊ ಇದು ಬಂದು ನನ್ನ ಇಂಟ್ರೊಡಕ್ಷನ್ ನೀವು ಕೇಳಿದ್ದಕ್ಕೆ. ಸೊ ಹಾಗಾಗಿ ಕೆಲವರಿಗೆ ಮಧ್ಯದಲ್ಲಿ ಇದಾಗೋಯಿತು. ಸೊ ಹಾಗಾಗಿ ಕೆಲವರಿಗೆ ಗಮ್ಸ್ ಎಲ್ಲ ಲೂಸ್ ಆಗಿ ತುಂಬ ಬ್ಲೀಡಿಂಗ್ ಆಗುವಂಥದ್ದು, ಸೊ ಗಂಟ್ಲುಗಳು ನೋವು ಬರುವಂಥದ್ದು, ಎದೆ ಸಿಕ್ಕ ಹಾಕೊಳ್ಳುವಂಥದ್ದು, ಹೊಟ್ಟೆಯಲ್ಲಿ ಕೆಲವರಿಗೆ ನೀವು ನೋಡ್ಬೋದು ರಿಪೀಟೆಡ್ ಆಗಿ ಅಲ್ಸರ್ ಆಗ್ತಾ ಇರುತ್ತೆ. ಆ ಅಲ್ಸರ್ಗೆ ಸಮೇತ ಅವರು ಸರ್ಜರಿಗಳನ್ನು ಮಾಡಿಸ್ಕೊಂಡಿರ್ತಾರೆ, ಆದರೂ ಸಮೇತ ಅವರಿಗೆ ಹೊಟ್ಟೆಗೆ ಸಂಬಂಧಪಟ್ಟಂತಹ ಸಮಸ್ಯೆಗಳು ಅವರಿಗೆ ನಿವಾರಣೆ ಆಗಲ್ಲ. ಅಂತಹ ಸಂದರ್ಭದಲ್ಲಿ ಎಂಡೋಸ್ಕೋಪಿಯನ್ನು ಮಾಡಿಸ್ಕೊಂಡಿರ್ತಾರೆ, ಕೆಳಗಡೆಯಿಂದ ಕೊಲನಸ್ಕೋಪಿ ಮಾಡಿಸ್ಕೊಂಡಿರ್ತಾರೆ, ಆಯುರ್ವೇದ ಪದ್ಧತಿಯನ್ನು ಟ್ರೀಟ್ಮೆಂಟ್ ತೊಗೊಂಡಿರ್ತಾರೆ, ಹೋಮಿಯೋಪತಿ, ಯುನಾನಿ, ಈ ಥರ ಹಲವಾರು ಪರಿಹಾರಗಳನ್ನು ಮಾಡ್ಕೊಂಡಿರ್ತಾರೆ, ಅಂದರೆ ಮೆಡಿಕಲ್ ರಿಲೇಟೆಡ್ ಆಗಿ ಮಾಡ್ಕೊಂಡಿರ್ತಾರೆ. ಆದರೂ ಅವರಿಗೆ ಸಮಸ್ಯೆಗಳಾಗಲ್ಲ. ಯಾಕೆ ಅಂತಂದರೆ ಸಮಸ್ಯೆಗಳು ಉಂಟಾಗುತ್ತೆ, ಯಾಕೆಂದರೆ ನಕಾರಾತ್ಮಕ ಶಕ್ತಿ ಅವರ ದೇಹದಲ್ಲಿ ಇದೆ ಅಂತ ಯಾರೂ ಅವರಿಗೆ ಐಡೆಂಟಿಫೈ ಮಾಡಿ ಹೇಳೇ ಇರಲ್ಲ.
ಸೊ ಅದು ದಟ್ ಈಸ್ ದ ಮೇನ್ ರೀಸನ್ ಅಂತ ಹೇಳ್ತೀನಿ. ಯಾವಾಗ ನಿಮಗೆ ಹಣಕಾಸಿನ ಸ್ಥಿತಿ ಸರಿ ಇಲ್ಲ, ವ್ಯಾಪಾರದಲ್ಲಿ ಅಭಿವೃದ್ಧಿ ಆಗ್ತಾ ಇಲ್ಲ, ಅಥವಾ ಮನೆಯಲ್ಲಿ ಪದೇ ಪದೇ ಗಲಾಟೆಗಳು ಆಗ್ತಾ ಇದೆ, ಮನೆಯಲ್ಲಿ ಶಬ್ದಗಳಾಗ್ತಾ ಇದೆ, ಕುಟುಂಬದಲ್ಲಿ ಒಬ್ಬರಲ್ಲ ಒಬ್ಬರು ಹಿಂದೆ ಹಿಂದೆ ಸಾವಾಗ್ತಾ ಇದೆ, ಅಥವಾ ಆತ್ಮಹತ್ಯೆಗಳಿಗೆ ಪ್ರಯತ್ನ ಮಾಡ್ತಾ ಇದ್ದಾರೆ ನನ್ನ ಹೆಂಡತಿ ಅಥವಾ ನನ್ನ ಮಕ್ಕಳು, ಈ ಥರ ರಿಲೇಟೆಡ್ ಇರುತ್ತಲ್ಲ, ಅಥವಾ ಅಪಘಾತಗಳಿಗೆ ಈ ಥರ ಆಗ್ತಾ ಇದೆ, ಅಥವಾ ಮನೆಯಲ್ಲಿ ಏನೋ ಒಂದು ಗೆಜ್ಜೆ ಸಪ್ಪಳ ಕೇಳಿಸ್ತಾ ಇದೆ, ಅಥವಾ ನನ್ನ ಹೆಂಡತಿಗೆ ಮುಟ್ಟಿನ ಸಮಸ್ಯೆಗಳಾಗ್ತಿದೆ, ಮುಟ್ಟಿನ ಸಂದರ್ಭದಲ್ಲಿ ವಿಪರೀತ ಹೊಟ್ಟೆ ನೋವು, ವಿಪರೀತವಾದಂತಹ ಬ್ಲೀಡಿಂಗ್ ಆಗೋದು, ಕೆಲವರಿಗೆ ತುಂಬ ಬ್ಲ್ಯಾಕ್ ಆಗಿ ಹೋಗೋದು, ಇದೆಲ್ಲ ಉಂಟಾಗುತ್ತೆ. ಅಂತಹ ಸಂದರ್ಭದಲ್ಲಿ ಗಂಡಸರು ಯಾರಾದರೂ ನೋಡ್ತಾ ಇದ್ದರೆ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ, ಮೆಡಿಕಲಲ್ಲಿ ಆಗದೇ ಇರುವಂತಹ ಎಷ್ಟೋ ಸಮಸ್ಯೆಗಳನ್ನು 100% ಆಧ್ಯಾತ್ಮಿಕವಾಗಿ ಪರಿಹಾರವನ್ನು ಮಾಡ್ಬೋದು. ಹಾಗೆ ನಿಮ್ಮ ಮನೆಯಲ್ಲಿ ಏನಾದರೂ ಹಸು ಸಾಕಿದರೆ, ಅಥವಾ ಅಕ್ವೇರಿಯಮಲ್ಲಿ ಮೀನಿಟ್ಟಿದ್ರೆ, ಅಥವಾ ನಿಮ್ಮ ಮನೆಯಲ್ಲಿ ಯಾವುದಾದ್ರೂ ಬರ್ಡ್ಸ್ ಇತ್ತು ಅಂತಂದರೆ ಅದು ಪದೇ ಪದೇ ಒಂಥರ ನಿಮಗೆ ಸೂಚನೆಯನ್ನು ಕೊಡ್ತಾ ಇರುತ್ತೆ. ಅದು ಓಡಾಡ್ತಾ ಇದ್ದರೆ ಏನೋ ಒಂದು ವಾಸನೆ ಬಂದಂಗೆ ಆಗುವಂಥದ್ದು, ಅಥವಾ ಆ ಪ್ರಾಣಿಗಳು ಸಾವಾಗುವಂಥದ್ದು. ಆಮೇಲೆ ನಿಮ್ಮ ಮನೆ ಎಷ್ಟೇ ಶುಚಿ ಮಾಡಿದರೂ ಅದು ಆ ಮನೆ ಅಶುಚಿಯಾಗಿರುತ್ತೆ, ಎಲ್ಲ ಕಡೆ ಹರಡ್ಕೊಂಡಿದ್ದಂಗೆ. ಯಾಕೆಂದರೆ ಒಂದು ನೆಗೆಟಿವ್ ಎನರ್ಜಿ ಮನೆಯೊಳಗಡೆ ಎಂಟ್ರಾದಂತಹ ಸಂದರ್ಭದಲ್ಲಿ ಅದರ ಜೊತೆಗೆ ಬೇರೆ ನೆಗೆಟಿವ್ ಎನರ್ಜಿನೂ ನಮ್ಮನ್ನು ಫಾಲೋ ಮಾಡುತ್ತೆ. ಹಾಗಾಗಿ ನಮಗೆ ಬೆನ್ನೋವು ಬರೋದು, ಕಾಲು ನೋವು ಬರೋದು, ಸೊಂಟ ನೋವು ಬರೋದು, ಈ ಕಾಫ್ ಮಸಲ್ಸ್ ಅಂತ ನಾವೇನು ಹೇಳ್ತೀವಿ, ಮೀನಖಂಡ, ಅವೆಲ್ಲವೂ ತುಂಬ ನಮಗೆ ನೋವು ಬರುವಂಥದ್ದು. ಕೆಲವ್ರನ್ನ ನೀವು ನೋಡ್ಬೋದು, ಇದ್ದಕ್ಕಿದ್ದಂಗೆ ತುಂಬ ಬ್ಲ್ಯಾಕ್ ಆಗಿಬಿಡೋದು, ತುಂಬ ಫೇರ್ ಆಗಿರ್ತಾರೆ. ಒಂದು ಲೇಡಿ ಆಗಿರ್ಬೋದು, ಮಕ್ಕಳಾಗಿರ್ಬೋದು, ಯಾರೇ ಆಗಿರ್ಬೋದು, ಅವರಿಗೆ ಒಂಥರ ಇದ್ದಕ್ಕಿದ್ದಂಗೆ ತುಂಬ ದೇಹ ಕಪ್ಪಾಗ್ಬಿಡುತ್ತದು, ಆ ಥರ ಎಲ್ಲ ಆಗ್ತಾ ಇರುತ್ತೆ. ಅಂತಹ ಸಂದರ್ಭದಲ್ಲಿ ನೀವು ಅರ್ಥ ಮಾಡ್ಕೋಬೇಕು, ವೈದ್ಯಕೀಯದಲ್ಲಿ ಆಗದೇ ಇರೋದನ್ನು ನಾವು ಯಾವ ರೀತಿ ಪರಿಹಾರಗಳನ್ನು ನಾವು ಮಾಡ್ಕೋಬೇಕು ಅಂತ.